ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕ ವಿಚಾರ ಶಸ್ತ್ರಚಿಕಿತ್ಸೆ ಆಗಲಿ, 1 ವಾರದಲ್ಲಿ ವೈದ್ಯಕೀಯ ವರದಿಯನ್ನು ನೀಡಿ ಶಸ್ತ್ರಚಿಕಿತ್ಸೆಯ ದಿನಾಂಕವನ್ನು ಕೊಡಿ ಅಂತ ಹೇಳಿತ್ತು. ಆದರೆ ಇದ್ಯಾವುದೂ ಕೂಡ ಆಗಲಿಲ್ಲ. ಆದರೆ ಫೈನಲಿ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಆಗ್ತಾ ಬರ್ತಾ ಇದ್ದಂತೆ ಶಸ್ತ್ರಚಿಕಿತ್ಸೆಯ ದಿನಾಂಕವೂ ಕೂಡ ನಿಗದಿಯಾಗಿದೆ. ಹಾಗಿದ್ರೆ ಯಾವಾಗ ಆಪರೇಷನ್, ಎಲ್ಲಿ ಆಪರೇಷನ್, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಕೊಲೆ ಆರೋಪಿ ದರ್ಶನ್ಗೆ ಆಪರೇಷನ್ ಫಿಕ್ಸ್. ಬರೀ 3 ದಿನ ಬಾಕಿ, ಟೈಮ್ ಫಿಕ್ಸ್ ಯಾವಾಗ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಸದ್ಯ ಮೆಡಿಕಲ್ ಬೇಲ್ ಮುಗಿಯುತ್ತಾ ಬಂದಿದೆ. ಬೆನ್ನು ನೋವಿನಿಂದ ಬಳಲುತ್ತಿರುವ ನಟ ದರ್ಶನ್ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಬೇಲ್ ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ಕೋರ್ಟ್ ನಟನ ವೈದ್ಯಕೀಯ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ಮಧ್ಯಂತರ ಜಾಮೀನು ಪಡೆದರೂ ಆಪರೇಷನ್ ಮಾಡಿಸಿಲ್ಲ, ಹಾಗಾದ್ರೆ ಆಪರೇಷನ್ ಯಾವಾಗ ಮಾಡ್ತಾರೆ ಎಂಬುದಕ್ಕೆ ಕೋರ್ಟ್ಗೆ ದಾಸನ ಪರ ವಕೀಲರು ತಿಳಿಸಿದ್ದಾರೆ. ಸದ್ಯ ಕೊಲೆ ಆರೋಪಿ ದರ್ಶನ್ಗೆ 3 ಟೆನ್ಷನ್ ಇದೆ. ಒಂದ್ ಕಡೆ ರೆಗ್ಯುಲರ್ ಬೇಲ್ ಟೆನ್ಷನ್, ಇನ್ನೊಂದು ಮಧ್ಯಂತರ ಬೇಲ್ಗೆ ಇನ್ನೂ 3 ದಿನ ಬಾಕಿ ಉಳಿದಿದೆ. ಮತ್ತೊಂದು ಕಡೆ ಆಪರೇಷನ್ ಟೆನ್ಷನ್. ಈ ವಾರದಲ್ಲಿ ನಟ ದರ್ಶನ್ಗೆ ಆಪರೇಷನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಸರಿಯಾದ ಸಮಯ ನಿಗದಿಯಾಗಿರಲಿಲ್ಲ. ಇದೀಗ ಈ ಪ್ರಶ್ನೆಗೆ ನಿನ್ನೆ ಹೈಕೋರ್ಟ್ಗೆ ವಕೀಲ ಸಿವಿ ನಾಗೇಶ್ ಉತ್ತರವನ್ನು ನೀಡಿದ್ದಾರೆ. ಆಪರೇಷನ್ ಮಾಡುವುದಕ್ಕೆ ದರ್ಶನ್ರನ್ನ ವೈದ್ಯರು ಮತ್ತು ಪತ್ನಿ ವಿಜಯಲಕ್ಷ್ಮಿ ಮನವೊಲಿಸಿದ್ದಾರೆ ಎನ್ನಲಾಗಿದೆ. ಆಪರೇಷನ್ ಮಾಡಿದರೆ ರಿಕವರಿ ಆಗೋಕೆ ಮತ್ತಷ್ಟು ಸಮಯ ಬೇಕಾಗುತ್ತದೆ. ಹಾಗಾಗಿ ಸಮಯಕ್ಕಾಗಿ ಮತ್ತಷ್ಟು ಕಾಲಾವಕಾಶ ಕೇಳಬೇಕಾಗುತ್ತದೆ. ಒಂದ್ ವೇಳೆ ಕೋರ್ಟ್ ಸಮಯ ಕೊಟ್ಟರೆ ಸರಿ, ಕೊಡದಿದ್ರೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ. ಹೀಗಾಗಿ ಆಪರೇಷನ್ ಮಾಡಿಸಿಕೊಳ್ಳಲು ವೈದ್ಯರು ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಪ್ಪಿಸಿದ್ದಾರಂತೆ. ಸದ್ಯ ದರ್ಶನ್ಗೆ ಬೆನ್ನು ನೋವಿರುವ ಕಾರಣಕ್ಕೆ ಡಿಸ್ಕ್ ಆಪರೇಷನ್ ಮಾಡ್ತಾರಾ ಅಥವಾ ಬೆನ್ನು ಮೂಳೆಗೆ ರಾಡ್ ಅಳವಡಿಕೆ ಮಾಡಿ ಆಪರೇಷನ್ ಮಾಡ್ತಾರಾ ಎಂಬ ಪ್ರಶ್ನೆ ಎದ್ದಿತು. ಒಂದು ವೇಳೆ ಡಿಸ್ಕ್ಗೆ ಆಪರೇಷನ್ ಆದರೆ ಸಮಸ್ಯೆ ತಾತ್ಕಾಲಿಕವಾಗಿ ಪರಿಹಾರವಾಗುತ್ತದೆ. ಆದರೆ ಬೆನ್ನು ಮೂಳೆಗೆ ಆಪರೇಷನ್ ಮಾಡಿದ್ರೆ ರಾಡ್ ಅಳವಡಿಕೆಯಿಂದ ಮುಂದಿನ ಸಿನಿಮಾ ಲೈಫ್ಗೆ ತೊಂದರೆ ಆಗುತ್ತದೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ವೈದ್ಯರು ಯಾವ ಆಪರೇಷನ್ ಮಾಡ್ತಾರೆ ಎಂಬುದೇ ಕುತೂಹಲವಾಗಿದೆ. ಡಿಸ್ಕ್ ಆಪರೇಷನ್ ಅಂದ್ರೆ ಹೇಗೆ ನಡೆಯುತ್ತೆ? ಬೆನ್ನು ಮೂಳೆಗಳ ಮಧ್ಯೆ ತೇವಾಂಶದ ಭಾಗ ಇರುತ್ತೆ. ಆ ತೇವಾಂಶದ ಭಾಗ ಬೆನ್ನು ಮೂಳೆಗಳಿಂದ ಹೊರಗಡೆ ಬಂದು ಮೂಳೆಗಳಿಗೆ ಒತ್ತಡ ಆಗುತ್ತೆ. ಒತ್ತಡ ಹಾಕಿದಾಗ ನೋವು ಬರುತ್ತೆ. ಹೊರಗಡೆ ಬಂದಿರೋ ತೇವಾಂಶದ ಭಾಗವನ್ನ ಸರ್ಜರಿ ಮಾಡ್ತಾರೆ. ಡಿಸ್ಕ್ ಆಪರೇಷನ್ ಮಾಡಿದ್ರೆ ರಾಡ್ ಅಳವಡಿಕೆ ಮಾಡಲ್ಲ. ಬೆನ್ನು ಮೂಳೆಗೆ ರಾಡ್ ಅಳವಡಿಕೆ ಆಪರೇಷನ್ ಹೇಗೆ? ಬೆನ್ನು ಮೂಳೆಗೆ ರಾಡ್ ಅಳವಡಿಕೆ ಮಾಡುವ ಆಪರೇಷನ್ ಹೇಗೆ? ಬೆನ್ನು ಮೂಳೆಗಳು ಒಂದಕ್ಕೊಂದು ಮುಂದೆ ಬಾಗಿರುತ್ತೆ. ಬೆನ್ನು ಮೂಳೆ ಹೊರಗಡೆ ಬಂದಾಗ ನೋವು ಜಾಸ್ತಿ ಆಗುತ್ತೆ. ಹೊರಗಡೆ ಬಂದಿರುವ ಬೆನ್ನು ಮೂಳೆಗೆ ಆಪರೇಷನ್ ಮಾಡಿ ರಾಡ್ ಅಳವಡಿಕೆ ಮಾಡಬೇಕಾಗತ್ತೆ. ಯಾವುದೇ ಆಪರೇಷನ್ ಆದರೂ 3.5 ತಿಂಗಳು ರೆಸ್ಟ್ ಮಾಡಬೇಕು ಎನ್ನುತ್ತಾರೆ ಮೂಳೆ ತಜ್ಞರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕೊಲೀಗ್ಸ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದ್ ಕಡೆ ರಂಜಿತ್, ಮತ್ತೊಂದು ಕಡೆ ನಾಗರಾಜ್. ಈಗ ಮೊದಲನೇದಾಗಿ ರಂಜಿತ್, ಮಂಗಳವಾರ ಅಂತೂ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಆಗೋದು ಅದು ನಿಶ್ಚಿತ. ಆಪರೇಷನ್ ಅನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಜಾಮೀನು ಅವಧಿ ಮುಕ್ತಾಯ ಆಯಿತು ಅಂತಂದ್ರೆ ಅವರು ನೇರವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲೇಬೇಕು. ಯಾಕಂದ್ರೆ ಇನ್ನೂ ಕೂಡ ಇವರು ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಮಾಡಬೇಕು ಅಂತ ಅರ್ಜಿಯನ್ನಂತೂ ಸಲ್ಲಿಸಿಲ್ಲ. ಸೊ ಬೇರೆ ಆಪ್ಷನ್ ಅಂತೂ ಇಲ್ಲ. ಅವಧಿ ಮುಗೀತು ಅಂದರೆ ಡೈರೆಕ್ಟ್ ಕೇರ್ ಆಫ್ ಬಳ್ಳಾರಿ ಜೈಲ್. ಸೊ ಅಲ್ಲಿ ಯಾವ ರೀತಿಯ ಸಿದ್ಧತೆ ಮತ್ತು ಯಾವ ರೀತಿಯ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ ಬಳ್ಳಾರಿ ಜೈಲಿಂದ? ನೋಡಿ ಶ್ರೀಪಾದ್ ಪಾಟೀಲ್, ಬಳ್ಳಾರಿಯ ಸೆಂಟ್ರಲ್ ಜೈಲ್ ಇದೆಯಲ್ಲ, ಅಲ್ಲಿರುವಂಥ VIP ಸೆಲ್ ದರ್ಶನ್ ಅದೇ VIP ಸೆಲ್ನಲ್ಲಿದ್ದರು. ಮಧ್ಯಂತರ ಜಾಮೀನಾಗುತ್ತೆ. ಅದಾದ ನಂತರ ದರ್ಶನ್ ಶಿಫ್ಟ್ ಆಗ್ತಾರೆ.
BJS ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೋಸ್ಕರ ಶಿಫ್ಟ್ ಆಗ್ತಾರೆ. ಅವತ್ತು ನ್ಯಾಯಾಧೀಶರು ಒಂದು ಮಾತು ಹೇಳಿದ್ರು, ಮಧ್ಯಂತರ ಜಾಮೀನನ್ನು ಕೊಡುವಾಗ ಯಾರೇ ಕೈದಿ ಆಗಿರಲಿ, ಅಪರಾಧಿ ಆಗಿರಲಿ, ಏನೇ ತಪ್ಪು ಮಾಡಿದ್ರು ಕೂಡ ಆತನಿಗೆ ಆರೋಗ್ಯದ ವಿಚಾರ ಬಂದಾಗ ಚಿಕಿತ್ಸೆಯನ್ನು ಕೊಡೋದು ಅದು ಆತನ ಮೂಲಭೂತವಾದಂಥ ಹಕ್ಕು ಅನ್ನೋ ರೀತಿಯಲ್ಲಿ ಅವರು ನ್ಯಾಯಾಧೀಶರು ಹೇಳಿದರು. ಅದಾದ ನಂತರ ಮಧ್ಯಂತರ ಜಾಮೀನಾಗಿತ್ತು. 1.5 ತಿಂಗಳಾಗಿದೆ, 6 ವಾರ ಆಗಿದೆ ದರ್ಶನ್ಗೆ ಮಧ್ಯಂತರ ಜಾಮೀನಾಗಿ. ಆದರೆ ಇಲ್ಲಿವರೆಗೂ ಕೂಡ ಸರ್ಜರಿ ಆಗಿಲ್ಲ. ಈ ಕಾರಣದಿಂದ SPP ಪ್ರಸನ್ನಕುಮಾರ್ ಅವರು ಈ ರೀತಿಯಾಗಿ ಮಧ್ಯಂತರ ಜಾಮೀನನ್ನು ಕೊಟ್ಟಿರೋದ್ರಿಂದಾಗಿ ಬೇರೆ ಮೆಸೇಜ್ ಹೋಗುತ್ತೆ, ಬೇರೆ ಕೈದಿಗಳು ಕೂಡ ದರ್ಶನನ್ನು ಅನುಸರಿಸಬಹುದು, ಈ ರೀತಿ ಜಾಮೀನಿಗೋಸ್ಕರ ಆರೋಗ್ಯದ ಕಾರಣ ಹೇಳಿ ಜಾಮೀನನ್ನು ಪಡ್ಕೊಳ್ಬಹುದು, ಸರ್ಜರಿ ಕಾರಣ ಹೇಳಿ ಅನ್ನೋದು. ಹೀಗಾಗಿ ಬಹಳ ಪ್ರಮುಖವಾಗಿದೆ ಮಂಗಳವಾರದ ಈ ದಿನ. ಮಂಗಳವಾರದ ದರ್ಶನ್ಗೆ ಡೂ ಆರ್ ಡೈ. ದರ್ಶನ್ ಒಂದು ವೇಳೆ ಸರ್ಜರಿ ಮಾಡಿಕೊಂಡ್ರೆ ಅವರಿಗೆ ಜಾಮೀನಿನ ಅವಧಿ ಮುಂದಕ್ಕೆ ಹೋಗ್ಬೋದು. ಸರ್ಜರಿ ಆಗದೆ ಹೋದರೆ ದರ್ಶನ್ ಮತ್ತೆ ಬಳ್ಳಾರಿಯ ಇದೇ ಕೇಂದ್ರ ಕಾರಾಗೃಹ ಏನಿದೆ ಅದಕ್ಕೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಬಳ್ಳಾರಿಯಲ್ಲಿ ದರ್ಶನ್ ಇದ್ದಂಥ ಸೆಲ್ಲನ್ನು ಹಾಗೆ ಖಾಲಿ ಬಿಟ್ಟಿದ್ದಾರೆ. ದರ್ಶನ್ ಬಂದರೆ ವಾಪಸ್ ಅದೇ ಜೈಲಿನಲ್ಲಿ ಅಥವಾ ಅದೇ ಸೆಲ್ನಲ್ಲಿ ಇರಬೇಕಾಗತ್ತೆ. ಈ ಹಿಂದೆ ದರ್ಶನ್ ಹೇಗೆ ಇದ್ರು, ಅವರ ಆರೋಗ್ಯದ ಕಾರಣಕ್ಕೋಸ್ಕರ ಅವರಿಗೆ ಬೆಡ್ ಕೊಟ್ಟಿದ್ರು, ಅಥವಾ ಕುಳಿತುಕೊಳ್ಳೋದಕ್ಕೆ ಅಥವಾ ಕೂರೋದಕ್ಕೆ ಒಂದು ಕುರ್ಚಿ ಕೊಟ್ಟಿದ್ರು. ಈ ರೀತಿಯೆಲ್ಲ ಏನು ಫೆಸಿಲಿಟೀಸ್ ಇತ್ತು, ಮತ್ತೊಂದು ಟಿವಿ ಕೂಡ ಕೊಟ್ಟಿದ್ರು. ಇದನ್ನು ಹೊರತಾಗಿ ಬೇರೆ ಯಾವುದೇ ಸೌಲಭ್ಯಗಳು ಅಥವಾ ಸೌಕರ್ಯಗಳು ದರ್ಶನ್ಗೆ ಇರೋದಿಲ್ಲ. ದರ್ಶನ್ಗಂತೂ ಡವ ಶುರುವಾಗಿದೆ. ಅವರು ಫಿಸಿಯೋಥೆರಪಿಯ ಮೊರೆ ಹೋದ್ರು ಇಷ್ಟು ದಿನಗಳ ಕಾಲ. ಈಗ ಸರ್ಜರಿ ಅವರಿಗೆ ಅನಿವಾರ್ಯವಾಗಿ ಆಗಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಆರೋಗ್ಯದ ಕಾರಣದಿಂದ ಇಷ್ಟು ದಿನಗಳ ಕಾಲ ಡಿಲೇ ಮಾಡ್ಕೊಂಡು ಬಂದರು. ಅವರಿಗೆ ಬೆನ್ನಿನ ಆ ಒಂದು ಮೂಳೆ ಇದೆಯಲ್ಲ, ಅದರ ಮೇಲೆ ಹೋದಂಥ ನರ ಇದೆಯಲ್ಲ, ಆ ನರದ ಕಾರಣಕ್ಕೋಸ್ಕರ ಮತ್ತು ರಕ್ತದೊತ್ತಡ, BP, ಶುಗರ್ ಎಲ್ಲ ಜಾಸ್ತಿ ಇದ್ದಿಂದಾಗಿ ಡಿಲೇ ಮಾಡಿದರು. ಆದರೆ ಇನ್ನು ಡಿಲೇ ಮಾಡುವಂಥ ಯಾವುದೇ ಅವಕಾಶಗಳಿಲ್ಲ. ಸೋಮವಾರ ಅವರಿಗೆ ಸರ್ಜರಿ ಅಂತ ಹೇಳಿದ್ದಾರೆ. ಸರ್ಜರಿ ಆದರೆ ಇದು ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂತ ಹೇಳಿದರೆ ಬಹುತೇಕ ಅವರು ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಆಗಬೇಕಾದಂಥ ಪರಿಸ್ಥಿತಿ ಈಗ ಬಂದಿದೆ. ದರ್ಶನ್ ವಕೀಲರ ಮುಂದೆ ಇವೆಲ್ಲ ವಿಚಾರಗಳಿರೋದ್ರಿಂದಾಗಿ ಅವರು ಮಂಗಳವಾರ ಏನೆಲ್ಲ ವಾದ ಮಾಡ್ಬೋದು ಅನ್ನೋದು ಭಾರಿ ಕುತೂಹಲ ಇದೆ. ದರ್ಶನ್ ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಸರ್ಜರಿ ಆಗೋದಕ್ಕೆ. ಸರ್ಜರಿ ಆಗದೆ ಹೋದರೆ ಮತ್ತೆ ಅವರು ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಆಗಬೇಕಾಗುತ್ತೆ. BJS ಆಸ್ಪತ್ರೆಯಲ್ಲಿ ಸರ್ಜರಿ ಆಗುತ್ತಾ, ಇದೆಲ್ಲವೂ ಕೂಡ ಈಗಿರುವಂಥ ಪ್ರಶ್ನೆ. ಸದ್ಯಕ್ಕೆ ದರ್ಶನ್ ಈಗ ಮತ್ತೆ ಈ 6 ವಾರಗಳ ನಂತರ ಬಳ್ಳಾರಿಗೆ ಶಿಫ್ಟ್ ಹಾಕೋದಕ್ಕೆ ಸನಿಹ ಆಗಿದೆ. 11ನೇ ತಾರೀಕು ಅಂದರೆ ಈ 6 ವಾರಗಳು ಮುಗಿಯೋದ್ರಿಂದಾಗಿ, ಮಧ್ಯಂತರ ಜಾಮೀನು ಮುಗಿಯೋದ್ರಿಂದಾಗಿ ನಿಯಮಾವಳಿಗಳ ಪ್ರಕಾರ ಅವರು ಬಳ್ಳಾರಿಗೆ ಶಿಫ್ಟ್ ಆಗಬೇಕಾಗಿದೆ. ಆದರೆ ಏನು ಮಾಡ್ತಾರೆ ನ್ಯಾಯಾಧೀಶರು, ಇದೆಲ್ಲವನ್ನು ಹೇಗೆ ಪರಿಷ್ಕರಿಸ್ತಾರೆ ಅಥವಾ ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ ಇದು ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ಶ್ರೀಪಾದ್ ಪಾಟೀಲ್ರೆ. ಓಕೆ ರಂಜಿತ್ ಹೋಲ್ಡಲ್ಲಿರಿ. ಈಗ ನಾಗರಾಜ್, ಗಮನಿಸ್ತಾ ಇದ್ದೀವಿ ಯಾವ ರೀತಿ ಕಾನೂನು ಕಂಟಕ ದರ್ಶನ್ಗೆ ಎದುರಾಗ್ತಾ ಇದೆ ಅಂತ. ಮುಖ್ಯವಾಗಿ SPP ನಿನ್ನೆ ವಾದ ಆರಂಭ ಮಾಡಿದಾಗ ಸ್ಟಾರ್ಟ್ ಮಾಡಿದ್ದೇ ಇದನ್ನ. ಒಂದು ವಾರದಲ್ಲಿ ಶಸ್ತ್ರಚಿಕಿತ್ಸೆ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ದರ್ಶನ್ಗೆ ಲಕ್ವಾನು ಹೊಡಿಲಿಲ್ಲ, ಶಸ್ತ್ರಚಿಕಿತ್ಸೆ ಆಗಲಿಲ್ಲ ಅಂತ ಹೇಳಿ. ಅಂದರೆ ಯಾವ ರೀತಿ ನೀವು ವಿಚಾರಗಳನ್ನು ಮುಂದಿಟ್ಟು ಜಾಮೀನನ್ನು ತಗೊಂಡ್ರಿ, ಯಾವ ಉದ್ದೇಶಕ್ಕಾಗಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. SPP ಅವರ ಪ್ರತಿವಾದ ಈಗಾಗಲೇ ಒಂದು ರೀತಿ ನಡುಕ ಹುಟ್ಟಿಸಿದೆ ದರ್ಶನ್ ಆ್ಯಂಡ್ ಲೀಗಲ್ ಟೀಮ್ಗೆ. ಆಪರೇಷನ್ ಆಗುತ್ತಾ ಇಲ್ವಾ, ಅಥವಾ ಈ ವಾದಕ್ಕಾಗಿ ನಾವು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹಾಗೆ ಆದರೂ ಆಪರೇಷನ್ ಮಾಡಿಸ್ಕೊಳ್ಬೇಕು ಅನ್ನೋಂಥ ಪರಿಸ್ಥಿತಿಯಲ್ಲಿದ್ದಾರೆ ದರ್ಶನ್. ಹೇಗೆ? ಖಂಡಿತ ಶ್ರೀಪಾದ್, ಏನು ನಟ ದರ್ಶನ್ ಮೆಡಿಕಲ್ ಗ್ರೌಂಡ್ಸನ್ನು ನೀಡಿ ಒಂದು 6 ವಾರಗಳ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಈಗ ನಟ ದರ್ಶನ್ ತ್ರಿಶಂಕು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಒಂದು, ಅವರಿಗೆ ರೆಗ್ಯುಲರ್ ಜಾಮೀನು ಸಿಗುತ್ತಾ ಇಲ್ಲ ಅನ್ನೋದು ಒಂದು ಭಾಗ. ಆದರೆ ಎರಡನೇದು, ಅವರ ಮಧ್ಯಂತರ ಜಾಮೀನು ಅರ್ಜಿ ವಿಸ್ತರಣೆ ಆಗುತ್ತಾ ಇಲ್ಲ ಅನ್ನೋದು ಎರಡನೇ ಭಾಗ. ಮೂರನೇದು, ಅವ್ರಿಗೆ ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನೋದು. ಇವು ಮೂರೂ ಸಹ ತೂಗುಯ್ಯಾಲೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದರೆ ರೆಗ್ಯುಲರ್ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ಪ್ರಸನ್ನಕುಮಾರ್ ಈಗಾಗಲೇ ಕಂಟೆಂಟ್ ಮೇಲೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದು. ಯಾವ ಒಂದು ಕಾರಣಕ್ಕೆ ಏನು CV ನಾಗೇಶ್ ಪ್ರಶ್ನೆಗಳನ್ನು ಒಂದಷ್ಟು ಡೌಟ್ಫುಲ್ ಅಂತಂತೇಳಿ ಕಂಟೆಸ್ಟ್ ಮಾಡಿದ್ರು, ಆ ವಿಚಾರಗಳಿಗೆ ಸಂಬಂಧಿಸಿದಂತೆ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಅದು ಒಂದು ಭಾಗ. ಹೀಗಾಗಿ ಇದು ಸಾಕಷ್ಟು ಈ ಗ್ರಾವಿಟಿಯನ್ನು ನೋಡ್ತಾ ಇದ್ರೆ ನಟ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಈ ಹಂತದಲ್ಲಿ ಅವರ ರೆಗ್ಯುಲರ್ ಜಾಮೀನು ಏನು ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಾರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅಂತಂದರೆ ಅವರ ಏನು ಒಂದು ಉದ್ದೇಶಕ್ಕೆ ಕೇಳಿದರು ಮೆಡಿಕಲ್ ಗ್ರೌಂಡ್ಸ್ ಮೇಲೆ, ಆ ಉದ್ದೇಶವೇ ಈಡೇರಿಲ್ಲ. ಹೀಗಾಗಿ ಜೊತೆಗೆ SLPಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿರೋದ್ರಿಂದ ಈ ಒಂದು ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ SLPಗೆ ಅರ್ಜಿ ಹೋಗಿರೋದ್ರಿಂದ ಇಲ್ಲಿ ಹೈಕೋರ್ಟ್ ಅವರ ಒಂದು ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡುವಂಥ ವಿವೇಚನೆಯನ್ನು ಬಳಸೋದು ತೀರಾ ಕಡಿಮೆ ಅಂತೇಳಿ ವಕೀಲರ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆಗ್ತಾ ಇಲ್ಲ, ಈ ಕಡೆ ರೆಗ್ಯುಲರ್ ಜಾಮೀನು ಸಿಗೋ ಸಾಧ್ಯತೆಯೂ ಕಡಿಮೆ ಇದೆ. ಈ ಹಂತದಲ್ಲಿ ದರ್ಶನ್ ಆಪರೇಷನ್ ಮಾಡಿಸ್ಕೊಬಿಡ್ತಾರ ಅಂತಂದರೆ ಅವ್ರಿಗೆ ಆಗಬೇಕಾಗಿರ್ತಕ್ಕಂಥದ್ದು ಸ್ಪೈನಲ್ ಕಾರ್ಡ್ ಆಪರೇಷನ್. ಅಷ್ಟೊಂದು
ಅಷ್ಟು ಸುಲಭ ಅಲ್ಲ. ಇದು ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮಗಳನ್ನು ಬೇಕಾದರೂ ಬೀರಬಹುದು ಸಾಧ್ಯತೆ ಇರ್ತದೆ. ಅಲ್ಲದೆ ಅವರ ಕರಿಯರ್ ಮೇಲೆ ಒಂದು ದೊಡ್ಡ ಪರಿಣಾಮವನ್ನು ಈ ಒಂದು ಸ್ಪೈನಲ್ ಕಾರ್ಡ್ ಆಪರೇಷನ್ ಆದರೆ ಕಷ್ಟ ಆಗುತ್ತೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಯಾವುದನ್ನು ಮಾಡಿದ್ರೂ ಸಹ ಎಡವಟ್ಟು ಆಗಬಹುದು ಅನ್ನೋ ಶಂಕೆಯಲ್ಲಿ ಈಗ ದರ್ಶನ್ ಲೀಗಲ್ ಟೀಮ್ ಇರ್ತಕ್ಕಂಥದ್ದು. ಹೀಗಾಗಿ ಸೋಮವಾರ ನಡೆಯುವಂಥ ವಾದ ಇದೆಯಲ್ಲ, ಇದು ದರ್ಶನ್ ಪಾಲಿಗೆ ನಿರ್ಣಾಯಕ ದಿನ ಆಗುವಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್. ಹಾಗೆ ರಂಜಿತ್, ನಿಮಗೂ ಕೂಡ ಧನ್ಯವಾದ.